ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ JM ರಾಜಶೇಖರ್ ಮಾತಾಡೋದು ರಾಣೆಬೆನ್ನೂರಿಂದ. ಈಗ ಮಾಹಿತಿ ಆಯೋಗಕ್ಕೆ ಹೋದರೆ ಮಾಹಿತಿ ಆಯೋಗದಲ್ಲಿ ಮಾಹಿತಿ ಕೊಡಿಸೋದೇ ಇಲ್ಲ ಅವರು. ಸರ್ಕಾರದ ಸುತ್ತೋಲೆಗಳನ್ನು ನೀವು ಸಂಗ್ರಹ ಮಾಡಿ ಇಟ್ಕೊಳ್ಳೋದು ಕೊಡಪ್ಪ ನೀನು ಮಾಹಿತಿಗೆ ಸಂಬಂಧಪಟ್ಟಂಗೆ ಅಂತ ಅರ್ಜಿ ಹಾಕಿದ್ರೆ ಇದು ನಿನಗೆದಕ್ಕೆ ಬೇಕು? ಈ ಥರ ಪ್ರಶ್ನೆ ಕೇಳ್ತಾರ, ನೀನು ಈ ರೀತಿ ಕೇಳು ಅಂತ ಹೇಳಿ ಟ್ರೈನಿಂಗ್ ಕೊಡೋದಕ್ಕೆ ಇವ್ರು ಬುದ್ಧಿವಾದ ಹೇಳೋದಕ್ಕೆ. ನಾಗರಿಕ ಮತದಾರ ಮಹಾರಾಜರ ಸೇವಕರು ನೀವು, ನಮ್ಮ ತೆರಿಗೆ ಹಣದಲ್ಲಿ ನೀವು ತಿಂತೀರಿ, ಇದಕ್ಕಿಂತ ಇನ್ನೇನು ಬೇಕೋ? ಮಾಹಿತಿ ಕೊಡಿಸಿ ಅಂತಂದರೆ ಅಲ್ಲಿ ಕುತ್ಕೊಂಡು ಆಟ ಆಡ್ತೀರ ನೀವು ಅಂತ ಜನ ಕೇಳುವ ಪರಿಸ್ಥಿತಿ ಬಂದಿದೆ ಇವಾಗ. ಯಾವ ರೀತಿ ಅಂತಂದರೆ ಈ ರೀತಿ ಮೊದಲು ಏನು ಮಾಡ್ತಾರೆ, ನೋಟಿಸ್ ಕೊಡ್ತಾರೆ, ನಿಮಗೆ ಏಕೆ ದಂಡ ವಿಧಿಸಬಾರದು. ಮತ್ತು ಎರಡನೇ ಬಾರಿಗೆ ಹೋದ ತಕ್ಷಣ ಅರ್ಜಿದಾರಿ ನೀವು ಹೋಗ್ಬಿಡಿ, ಪರವಾಗಿಲ್ಲ, ಇದು ನೀವು ಈ ಥರ ಕೇಳಬಾರ್ದು, ಸರ್ಕಾರದ ಸುತ್ತೋಲೆಗಳನ್ನ ಕೇಳಬಾರ್ದು, ಸಂಗ್ರಹಿಸಿಟ್ಟೇರೇನೋ ಅಂತ. ಮತ್ತು ಇನ್ನೆಂತ ಕೇಳ್ಬೇಕು? ನಿಮ್ಮನ್ನು ಕೇಳ್ಬೇಕಾ? ನಿಮ್ಮ ಯೋಗ್ಯತೆಗೆ 401B ನೋಟಿಫಿಕೇಶನ್ ಮಾಡೋ ಯೋಗ್ಯತೆ ಅಲ್ಲ ನಿಮಗೆ ಮಾಹಿತಿ ಆಗಿದವ್ರಿಗೆ. ಈ ಥರ ಜಾಡಿಸ್ಬೇಕಾಗಿದೆ ಸಾರ್ವಜನಿಕವಾಗಿ. ಮಾಹಿತಿ ಆಯೋಗಕ್ಕೆ ಅರ್ಜಿ ಹಾಕಿ ಹೋಗೋದು ಒಂದೇ, ಮಾಹಿತಿ ಆಯೋಗದವ್ರಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಂದ ದುಡ್ಡು ಕೊಡ್ಸಕ್ಕೆ ಹೋಗ್ಬೇಕು ನಾವು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನು? ಮಾಹಿತಿ ಆಯೋಗ ಭ್ರಷ್ಟ ಬಿದ್ದಿದೆ, ಅದು ಲಂಚ ಭ್ರಷ್ಟಾಚಾರದಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಒಬ್ಬ ಲಂಚ ತಗೊಂಡ ಹೋಗಿ ಜೈಲ್ನಾಗಿದ್ದ, ಕೋರ್ಟ್ನಾಗ ಬಡ್ದಾಡ್ತಾ ಇದ್ದಾನೆ, ನನ್ನ ಬಿಡಿ ಅಂತ. ಇಂಥವ್ರನ್ನ ಬಿಡಬಾರ್ದು. ಇಂಥವ್ರನ್ನ ಯಾವುದೇ ಕಾರಣಕ್ಕೂ ನ್ಯಾಯಾಂಗಕ್ಕೆ ಧಕ್ಕೆ ತರುವಂತಹ, ನ್ಯಾಯಾಂಗದ ಗೌರವ ಘನತೆಗೆ ಅವಮಾನ ಮಾಡುವಂತಹ ವರ್ತನೆಯನ್ನು ಮಾಡುವಂಥ ಮಾಹಿತಿ ಆಯುಕ್ತರು ಶಿಕ್ಷೆಗೆ ಅರ್ಹರು. ಇವರು ನಾಚಿಕೆ ಆಗಬೇಕು ಇಂಥವ್ರೆಲ್ಲ ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ ಇಲ್ಲೇ ದುಡ್ಡಿಗೆ. ಇವ್ರು ಬರೋದು ಕೊನೆ ಪುಸ್ತಕ 4 ಪುಸ್ತಕ ಓದ್ಕೊಂಬರ್ಬೇಕು ಅನ್ನೋ ಯೋಗ್ಯತೆ ಇಲ್ಲ ಅವರಿಗೆ. ಏನು ನಾಗರಿಕರಿಗೆ ಬೇಕು ಪಾಪ, ಅವ್ರು ಏನು ಸಮಸ್ಯೆ ಒಳಗಿದ್ದಾರೆ, ಅವ್ರಿಗೆ ಏನು ಪರಿಹಾರ ಬೇಕಾಗಿದೆ, ಯಾವುದಕ್ಕೋಸ್ಕರ ಎಲ್ಲವನ್ನು ಬರೋ ಅಷ್ಟನ್ನು ದುಡ್ಡಿಗೆ ಮಾಡ್ತಾರ. ಹುಚ್ಚು ಬಿಡೋದ್ರೆ ಉಣ್ಣವನೇ ಜಾಣ ಅನ್ನಂಗೆ ಆಗಿದೆ. ಅದು ಹುಚ್ಚುಮಲ್ಲಿ ಮದುವೆಯಲ್ಲಿ ಉಣ್ಣವನೇ ಜಾಣ ಅನ್ನಂಗೆ ಆಗ್ಬಿಟ್ಟಿದೆ ಇವಾಗ. ಮಾಹಿತಿ ಆಯೋಗ ಇಟ್ ಸೆಲ್ಫ್ ಈಸ್ ಕರಪ್ಟೆಡ್. ಆಮೇಲೆ ನೀವು ಮಾಹಿತಿ ಆಯೋಗದಲ್ಲಿರುವಂಥವ್ರು 401A 401B ಮಾಡಿರೇನಯ್ಯ ನೀವು? ಅರ್ಜಿ ಹಾಕಿದ ತಕ್ಷಣ ವಾಪಸ್ ಕಳಿಸ್ಬಿಡೋದು, ನೋಡು ಇಂತಿಂಥವು ನೀವು ಮಾಡಿಲ್ಲ, ಯಾಕೆ ನೀನು ಅಲ್ಲೇ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು, ಅದಕ್ಕೆ ಅದೊಂದು ದೊಡ್ಡ ವಿಚಾರನ. ಅದಕ್ಕೋಸ್ಕರ ಮತ್ತೆ 50 ರೂಪಾಯಿ ಖರ್ಚು ಮಾಡಿ ವಾಪಸ್ ಕಳಿಸ್ಬೇಕಾ? ಅರ್ಜಿದಾರರ ಅರ್ಜಿಗಳನ್ನ ನಿರ್ಲಕ್ಷಿಸಬೇಕಾ? 30 ದಿನದ ಒಳಗಾಗಿ ಮಾಹಿತಿ ಕೊಡದೆ ಹೋದ್ರೆ 31ನೇ ದಿನದ ದಂಡ ಎಷ್ಟರೇ ವಿಧಿಸಿದ್ದಾರೆ ನೀವು ಅಂತ ಬಂದ ತಕ್ಷಣ ತಿಂದು ಬಿಡ್ತೀರಾ ಅಲ್ಲಿ ಕುತ್ಕೊಂಡು ಹೋಗಿ ಅಪ್ಲಿಕೇಶನ್ಸ್ನ. ನಿಮ್ಮಂಥವ್ರಿಂದನೇ ಅದು ಕರ್ನಾಟಕ ಸರ್ಕಾರದ ಘನತೆಗೆ ಧಕ್ಕೆ ಆಗ್ತಾ ಇದೆ. ತಗೊಂಬಂದಿದ್ದದ ಕಡೆಗೆ ಮತದಾರ ಮಹಾರಾಜರು ನಮ್ಮ ತೆರಿಗೆ ಹಣದಲ್ಲಿ ನೀವು ತಿಂತಾ ಇರೋದು 2.5 ಲಕ್ಷ 3 ಲಕ್ಷ 5 ಲಕ್ಷ, ಅದು ಸಾಲದು ಅಂತ ಅರ್ಜಿ ಹೋದ ತಕ್ಷಣ ಅಧಿಕಾರಿಗಳಿಗೆ ಫೋನ್ ಮಾಡ್ಬಿಡು, ಬಡಪ್ಪ ನಿನ್ನತ್ರ ಬಂದ್ಬಿಟ್ಟು ಆಗೋ. 2ನೇ ಬಾರಿಗೆ ಹೋದ ತಕ್ಷಣ ಕ್ಲೋಸ್. ಇದಕ್ಕೆ ನೀವು ಕುತ್ಕೊಂಡಿರೋದಲ್ಲಿ ಮಾಹಿತಿ ಕೊಡ್ಸೋಕೆ ಯೋಗ್ಯತೆ ಇಲ್ದಾರೆ ಯಾಕ್ರೆ ಬರ್ತಾರೆ ಅಲ್ಲಿ. ಇನ್ನು ನೀವು ನಾಗರಿಕರು ಯಾರೋ ಎಲ್ಲೋ ವಾಟ್ಸಪ್ನಲ್ಲೋ ಟೆಲಿಗ್ರಾಮ್ನಲ್ಲೋ ಫೇಸ್ಬುಕ್ನಲ್ಲೋ ನೋಡಿ ಅರ್ಜಿ ಹಾಕೋದು ಹೆಂಗೆ ಅಂತ ಅರ್ಜಿ ತಗೊಂಡು ಹಾಕಿಬಿಡೋದಲ್ಲ, ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ಬೇಕು ನೀವು. ಇಲ್ಲದೆ ಹೋದರೆ ಅದಕ್ಕೆ ಗೌರವನೇ ಇರೋದಿಲ್ಲ. ನಿಮ್ಮ ತಾಕತ್ತನ್ನು ನೀವು ಪ್ರದರ್ಶನ ಮಾಡ್ತಾ ಇಲ್ಲ. ಕುತ್ಕೊಂಡು ಪುಸ್ತಕ ಓದ್ರಿ. ನಾನು ಬರೆದಿರೋ ಪುಸ್ತಕ ಇನ್ನೊಂದು 100 ಪುಸ್ತಕ ಇದಾವೆ ಅಷ್ಟೇ. ಅವು ಹೋಯ್ತು ಅಂತಂದ್ರೆ ಮತ್ತೆ ನಾನು ರೀಪ್ರಿಂಟ್ ಹಾಕೋದೇ ಇಲ್ಲ, ಸಾಕಾಗಿದೆ. ನೀವು ಓದೋದು ಇಲ್ಲ, ತಗೊಂಡು ಹೋಗ್ತೀರೋ ಅದನ್ನೂ ಓದೋದಿಲ್ಲ. ಎಷ್ಟು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ಗೊತ್ತಾ ಈ ಪುಸ್ತಕದಲ್ಲಿ ನಾನು. ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಅಂತ, ಅದು ಬೇರೆ ಎಲ್ಲೂ ಸಿಗೋದಿಲ್ಲ. ನಾವು ಮಾರ್ಕೆಟಿಗೆ ಬಿಟ್ಟಿಲ್ಲ. ಮಾರ್ಕೆಟಿಗೆ ಬಿಟ್ಟರೆ 30-40% ನಾವು ಪುಸ್ತಕ ಮಾರಾಟ ಮಾಡೋರಿಗೆ ಕೊಡಬೇಕಾಗತ್ತೆ. ಇವತ್ತಿನ ದಿವಸ ದೊಡ್ಡ ಮಾಧ್ಯಮ ಇದೆ, ಈ ಮಾಧ್ಯಮದ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ, ತಗೊಳ್ಳಿ ಅದನ್ನ ಬುಕ್ನ. ಅದ್ಭುತವಾದ ಪುಸ್ತಕ ಇದು. ಬೇರೆ ಯಾರು ಏನು ಮಾತಾಡಲಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಈ ಪುಸ್ತಕ ತಗೊಂಡು ಓದಿ. ನೀವು ಹೇಳ್ತೀನಿ 9448962082 ಈ ನಂಬರ್ಗೆ ನೀವು 800 ರೂಪಾಯಿಗಳನ್ನು ಫೋನ್ಪೇ ಮಾಡಿ, ನಿಮ್ಮದು ಹೆಸರು, ನಿಮ್ಮದು ವಿಳಾಸ, ನಿಮ್ಮದು ಪೋಸ್ಟ್ ಪಿನ್ ಕೋಡು, ನಿಮ್ಮದು ಮೊಬೈಲ್ ನಂಬರ್ ಇಷ್ಟನ್ನು ನನಗೆ ಕಳಿಸ್ಕೊಡಿ. ನಿಮಗೆ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆ ತಲುಪಿಸ್ತೀನಿ. ಪ್ರಾಮಾಣಿಕವಾಗಿ ಬಂದು ಮುಟ್ಟುತ್ತೆ ನಿಮಗೆ. ಆತಂಕ ಪಡಬೇಡಿ, ಭಯ ಪಡಬೇಡಿ, ಅಯ್ಯೋ ಇದು ಏನಪ್ಪ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಗೂಗಲ್ನಲ್ಲಿ ಸಿಗುತ್ತೆ ಅಂತ ಹೋದು ಗೂಗಲ್ನಲ್ಲಿ ಸಿಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅಲ್ಲಿ ನಿಖರವಾದದ್ದು ಅಂದರೆ ಈ ರೀತಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಯಾರೂ ಶೇರ್ ಮಾಡಲ್ಲ. ನಾನು ನಿಮಗೆಲ್ಲರೂ ಬಚ್ಚಿಟ್ಟು ಹೇಳ್ತಾರೆ, ನಾನು ಮುಚ್ಚಿಟ್ಟು ಹೇಳ್ತಾ ಇಲ್ಲ, ಬಿಚ್ಚಿಟ್ಟು ಹೇಳ್ತಾ ಇದ್ದೀನಿ. ಈ ಥರದ ಪುಸ್ತಕ ನಿಮಗೆ ಸಿಗಲ್ಲ, ಇದಂತೂ ಖರೆ. ಇವತ್ತಿಗೂ ಕೂಡ ನಾನು ಬರೆದಂಥ ಮಾಹಿತಿಗೂ ದರ್ಬಾರ್ ಕೇಳ್ತಾ ಇದ್ದಾರೆ, ಆ ಪುಸ್ತಕ ಲಭ್ಯನೇ ಇಲ್ಲ.
ಅದು 880 ಪೇಜ್ ಇತ್ತು ಆ್ಯಕ್ಚುಲಿ ಪುಸ್ತಕ A4 ಸೈಜಿನಲ್ಲಿ. ಈಗಿರೋ ಈ ಪುಸ್ತಕ 277 ಪೇಜು A4 ಸೈಜಿನಲ್ಲಿ, ಅಂದರೆ ಜೆರಾಕ್ಸ್ ಸೈಜ್ ಇದೆಯಲ್ಲ ಆ ಸೈಜಿಂದ ಇದೆ. ಅದು ತೊಗೊಂಡು ಓದಿ, ನಿಮಗೆ ಏನು ಪ್ರಾಬ್ಲಮ್? ಯಾವುದ್ಯಾವ್ದಕ್ಕೋ ಖರ್ಚು ಮಾಡ್ತೀವಿ ನೀವು. ನಾನು ಪುಸ್ತಕ ಓದೇ ಈ ರೀತಿ ನಿರರ್ಗಳವಾಗಿ ಮಾತಾಡೋದಕ್ಕೆ ಆಮೇಲೆ ಬರೆಯೋದಕ್ಕೆ ರೂಢಿ ಆಗಿಬಿಟ್ಟಿದೆ ನನಗೆ. ಎಲ್ಲರೂ ಆ ರೀತಿ ಆಗಬೇಕು. ಅದೇನು ಬ್ರಹ್ಮವಿದ್ಯೆ ಅಲ್ಲ, ನಾವೇ ಸೃಷ್ಟಿಸಿ ಮಾಡಿಕೊಂಡಂತಹ ಭಾಷೆಗಳು. ಅದಕ್ಕೆ ಯಾಕೆ ಅಷ್ಟಕ್ಕೊಂದು ತಲೆ ಕೆಡಿಸ್ಕೋಬೇಕು? ಓದಿ, ನೀವು ಗೆಲ್ಲೋದಕ್ಕೆ ಏನು ಬೇಕು ಅದನ್ನು ಮಾಡಿ. ಎಲ್ಲದಕ್ಕೂ ಬೇರೆಯವ್ರಿಗೆ ಫೋನ್ ಹಚ್ಚಿ ಕೇಳಬೇಡಿ. ನಿಮ್ಮ ಸ್ವತಂತ್ರವನ್ನು ನಿರ್ಧಾರ ಮಾಡಿ. ನೀವು ಗೆಲ್ಲಬೇಕು ಅಂದ್ರೆ ನೀವು ಓದಲೇಬೇಕು, ಇದು ಅನಿವಾರ್ಯ.